ಯಾರು ಏನು ಅಂದ್ಕೊಂಡಿದ್ರೋ ಗೊತ್ತಿಲ್ಲ. ಇವತ್ತಿನ ಮ್ಯಾಚ್ ಮುಗಿದ ತಕ್ಷಣ ಇಷ್ಟು ಬೇಗ ವಿಡಿಯೋ ಮಾಡ್ತೀನಿ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಶರತ್. ಇವತ್ತು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಮಾಡಿದ್ದಂಗೆ ಆಯಿತು ಒಂಥರ. ಯಾಕಂದರೆ ಈ ಮ್ಯಾಚಿಗೆ ಮುಂಚೆ ವೀಕೆಂಡ್ ಬಗ್ಗೆ ಮಾತಾಡೋಣ ಅಂತ ಒಂದು ವಿಡಿಯೋ ಮಾಡಿದ್ದೆ, ಪೋಸ್ಟ್ ಮಾಡೋದು ಸ್ವಲ್ಪ ನಿಧಾನ ಆಯಿತು. ಈ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಮಾಡಿದೆ, ಆದರೆ ಅದು ಇನ್ನೂ ಅಪ್ಲೋಡ್ ಮಾಡಿ ಸ್ವಲ್ಪ ಹೊತ್ತಿಗೆ ಆಗಲೇ ಮ್ಯಾಚೇ ಮುಗಿದೋಯ್ತು ಅನ್ನೋ ಥರ ಆಗೋಯ್ತು. ಯಾವ ಥರ ಮ್ಯಾಚ್ ಇವತ್ತು ನಡೆದಿದ್ದು, ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿನಲ್ಲಿ DC ವರ್ಸಸ್ RCB ರಿವೆಂಜ್ ಮ್ಯಾಚ್ ಅಂತೆಲ್ಲ ಹೇಳಿದ್ರು. ದತ್ತುಪುತ್ರ ವರ್ಸಸ್ ಮನೆ ಮಗ, ಈ ಥರ ಎಲ್ಲ ಡೆಲ್ಲಿಯವ್ರು ಹೇಳೋ ಅಂಥ ಒಂದು ಪಂದ್ಯ ಇವತ್ತು ಹೇಗೆ ನಡೆಯುತ್ತೆ, ಯಾವ ರೀತಿ RCB ಸೇಡ್ ತೀರಿಸ್ಕೊಳ್ಳುತ್ತೆ ಅಂತ ಕಾದು ನೋಡ್ತಾ ಇದ್ವಿ. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಆಗಲೇ ಮ್ಯಾಚೇ ಮುಗಿದೋಯ್ತು. ಎಷ್ಟೊಂದು ಜನ ಇನ್ನೂ ಸ್ಟೇಡಿಯಮಲ್ಲಿ ಇನ್ನೂ ಎಂಟ್ರಿ ಆಗಿರಲಿಲ್ಲ ಅನ್ಸುತ್ತೆ. ಇವತ್ತು ಫುಲ್ ಹೌಸು, ಎಲ್ಲ ಟಿಕೆಟ್ಸು ಖರ್ಚಾಗಿತ್ತಂತೆ. ಯಾಕಂದರೆ ವಿರಾಟ್ ಕೊಹ್ಲಿ ಅವ್ರ ಹೋಮ್ ಗ್ರೌಂಡಲ್ಲಿ ಆಡ್ತಾ ಇರೋದು, KL ರಾಹುಲ್ ಅವ್ರಿಗೆಲ್ಲ ಫೇವ್ರೇಟ್ ಪ್ಲೇಯರು ಆ್ಯಂಡ್ ಆಡ್ತಾ ಇರೋ ರೀತಿಯೂ ಹಾಗೆ ಇತ್ತು. ಎಲ್ಲ ನೋಡಲೇಬೇಕು ಇವತ್ತು. ಧಮಾಕ ಗೇಮಲ್ಲಿ ಫುಲ್ಲು ಸೂಪರಾಗಿರುತ್ತೆ DC ವರ್ಸಸ್ RCB ಅಂತ. ವೀಕ್ ಡೇ ಆದ್ರೂ ಟಿಕೆಟ್ಸ್ ಎಲ್ಲ ಖಾಲಿಯಾಗಿ ಎಲ್ಲ ಬರ್ತಾರೆ ಅಂತ ತುಂಬ ನಿರೀಕ್ಷೆಯಲ್ಲಿ ಎಲ್ಲ ಕಾಯ್ತಾಯಿದ್ರಂತೆ ಡೆಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ನು. ನೋಡಿದ್ರೆ ಇನ್ನೂ ಎಲ್ಲರೂ ಎಂಟ್ರೇ ಆಗಿಲ್ಲ ಪ್ರೇಕ್ಷಕರು. ಅಷ್ಟರಲ್ಲಾಗಲೇ 6-7 ವಿಕೆಟ್ ಹೋಗೇ ಬಿಟ್ಟಿತ್ತು. ಗುರು ಒಂಚೂರಾರು ಮರ್ಯಾದೆ ಉಳಿಸಿ, ನಾವು ಟಿಕೆಟ್ ಕೊಟ್ಟಿರೋ ದುಡ್ಡುಗಾರು ಇದು ಮೋಸ ಆಗೋಯ್ತು, ಹಿಂಗೆಲ್ಲ ಇಲ್ಲ, ಇನ್ನೊಂದು ಗೇಮಿಗೆ ಬಿಡಬೇಕು ಅನ್ನೋ ಥರ ಗಲಾಟೆ ಮಾಡೋ ಪರಿಸ್ಥಿತಿ ಆಗೋ ಥರ ಆಗೋಯ್ತು ಇವತ್ತು. ನಮಗೆಲ್ಲ ಏನು ಆಶ್ಚರ್ಯ ಅಂದರೆ 75 ರನ್ಗೆ ಆಲ್ಔಟ್ ಆಗಿದ್ದು DC. ಆಶ್ಚರ್ಯ ಒಂದು ಕಡೆ. ನಮಗೆಲ್ಲ ಟಾರ್ಗೆಟ್ ಅಂತ ಅಲ್ಲಿ ಬರ್ತಾಯಿತ್ತು ಇವತ್ತು. ಸ್ಕೋರಲ್ಲಿ ಬರ್ಬೇಕಾದ್ರೆ ನಾವು ಚೇಸ್ ಮಾಡಬೇಕಾದ್ರೆ, RCB ಚೇಸ್ ಮಾಡಬೇಕಾದ್ರೆ ಟಾರ್ಗೆಟ್ 76. ಅದು ನೋಡೇ ಖುಷಿ ಆಗ್ತಾಯಿತ್ತು ಒಂಥರ. ಯಾಕಂದರೆ ನಮಗೆಲ್ಲ ಅಭ್ಯಾಸ ಆಗಿದ್ದಿದ್ದು ಹೇಗೆ ಅಂತಂದರೆ ಅದ್ರ ಪಕ್ಕ ಇನ್ನೊಂದು ಅಥವಾ ಇತ್ತೀಚಿನ ದಿನಗಳಲ್ಲಿ 2 ಅಂತಲೂ ಕಾಣುತ್ತೆ. 176 ಅಥವಾ 276 ಇವೆಲ್ಲ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಈ 76 ಅನ್ನೋದು ಸಿಕ್ಕಾಪಟ್ಟೆ ಅಪರೂಪ, ಅಸಾಮಾನ್ಯ. ಏನು ಬೌಲಿಂಗ್ ರೀ ಮಾಡಿದ್ದು ಇವತ್ತು. ಬಾಬಾ ಸ್ಟಾರ್ಟ್ ಆಗ್ತಿದ್ದಂಗೆ ಭುವನೇಶ್ವರ್ ಕುಮಾರ್ಗೆ ನಿಜವಾಗ್ಲೂ ಆ ಮನುಷ್ಯ ತೋರಿಸೋವಂಥ ಮೆಚುರಿಟಿ, ಡಿಸಿಪ್ಲೀನು ಮತ್ತು ಕಂಪೋಸ್ಡ್ ಬಿಹೇವಿಯರು, ಆ್ಯಟಿಟ್ಯೂಡು, ಇದಕ್ಕೋಸ್ಕರನಾರು ಆ ಮನುಷ್ಯನ ಎಲ್ಲರೂ ಮೆಚ್ಚಲೇಬೇಕು. ಯಾಕಂದರೆ ಅತಿ ಮಾಡಲ್ಲ. ಒಂದು ವಿಕೆಟ್ ತೆಗೆದ್ರೂ ಸೆಲೆಬ್ರೇಷನ್ಸ್ ಹೇಗಿರುತ್ತೆ, ರನ್ನುಗಳು ಹೊಡೆಸ್ಕೊಂಡ್ರು, ಅಕಸ್ಮಾತ್ ಯಾವುದಾದ್ರು ಹಳೆ ಗೇಮ್ಗಳು ಗಮನಿಸ್ಕೊಂಬನ್ನಿ, ರನ್ ಹೊಡೆಸ್ಕೊಂಡ್ರೂ ಆ ಮನುಷ್ಯ ತೋರಿಸೋ ಮೆಚುರಿಟಿ, ಆವಾಗ ಎಷ್ಟು ಮೆಚೂರ್ಡಾಗಿ ಬಿಹೇವ್ ಮಾಡ್ತಾರೆ. ಆ್ಯಂಡ್ ಆ್ಯಟಿಟ್ಯೂಡ್ ಅನ್ನೋದು ಒಬ್ಬ ಆಟಗಾರನಿಗೆ ಹೇಗಿರಬೇಕು ಅನ್ನೋದು ಒಳ್ಳೆ ಪರಿಪಕ್ವಾಗಿರೋಂಥ ಒಬ್ಬ ಆಟಗಾರ ನಮ್ಗೆ ನಿಜವಾಗ್ಲೂ ಸಿಕ್ಕಿರೋ ಅದೃಷ್ಟ ಅಂತಲೇ ಹೇಳಬೇಕು. ಬೇರೆ ಯಾವ ಫಾರ್ಮ್ಯಾಟು ಆಡೋದಿಲ್ಲ ಇತ್ತೀಚೆಗೆ. ಆಡೋ ಒಂದು ಫಾರ್ಮ್ಯಾಟಲ್ಲಿ 100% ಕೊಡ್ತಾರೆ. ಸೂಪರ್ ಪ್ಲೇಯರ್, ನಿಜವಾಗ್ಲೂ ಖುಷಿಯಾಗುತ್ತೆ ಅವ್ರು ಮಾಡಿದ್ದು ಇವತ್ತು. ಎಂಥ ಸ್ಪೆಲ್ಲು. ಅದಾದಮೇಲೆ ಹೇಸಲ್ವುಡ್ಡು, ಇವ್ರನ್ನಂತೂ ಇನ್ನೇನು ಕೇಳೋ ಹಾಗೇ ಇಲ್ಲ. ಎಂತೆಂಥ ವಿಕೆಟ್ಸ್ ತೆಗೆದಿದ್ದು. ಕಣ್ಣು ಮುಚ್ಚಿ ತೆರೆಯೋಷ್ಟರಲ್ಲಿ 2 ಓವರಲ್ಲಿ ಆಗಲೇ ಎಲ್ಲಿಗೋ ಹೋಗ್ಬಿಟ್ಟಿತ್ತು. ಏನು 6 ವಿಕೆಟ್ಟು 8 ರನ್ಗೆ 6 ವಿಕೆಟು ಅಂತಂದ ತಕ್ಷಣ ಈಗ ನಿಜವಾದ RCB ಫ್ಯಾನ್ಸ್ಗೆ ಇದೊಂದು ಯಾವಾಗಲೂ ಕೊರಗಿದ್ದೇ ಇರುತ್ತೆ ಒಂಥರ. ಅದು ಯಾವುದೋ ಒಂದು ಮೀಮ್ ಬೇರೆ ಬರ್ತಾಯಿತ್ತು ಆಗಲೇ, ಎಲ್ಲೂ ಹೋಗಲ್ಲ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಥರ. 49 ಅನ್ನೋದು ನಮ್ಮನ್ನು ಕಾಡ್ತಾನೆ ಇರುತ್ತೆ. 8 ರನ್ಗೆ 6 ವಿಕೆಟ್ ಹೋದಾಗ ಒಂದು ಆಸೆ ಚಿಗುರಿತ್ತು. ಡೆಫಿನೆಟ್ಲಿ ಎಲ್ರಿಗೂ ಅದೊಂದು ಟಾರ್ಗೆಟ್ ಅಂತ ಯೋಚನೆ ಮಾಡ್ತಾಯಿದ್ವಿ. ಆದರೆ ಇವರಿಬ್ಬರು 3 ಓವರ್ ಆಗಿ ಪವರ್ ಪ್ಲೇ ಮುಗೀತಿದ್ದಂಗೆ ಯಾರಿಗೆ ಬೌಲಿಂಗ್ ಚೇಂಜ್ ಕೊಡ್ತಾರೆ, ಅಥವಾ ಇವ್ರನ್ನೇ ಟ್ಯಾಂಡಮ್ ಆಗಿ ಇನ್ನೂ ಒಂದೊಂದು ಓವರ್ ಹಾಕ್ಸ್ಬಿಡ್ಬೋದಾಯ್ತಾ, ಅಥವಾ ಅಟ್ಲೀಸ್ಟ್ ಒಬ್ಬರಿಗೆ ಹೇಸಲ್ವುಡ್ ಕೈಲಿ ಒಂದು ಓವರ್ ಹಾಕ್ಸಿದ್ರೆ ಒಂದು ಒಳ್ಳೆ ಚಾನ್ಸ್ ಇತ್ತು ಅನಿಸುತ್ತೆ. ಆಸೆಗಳು ನಮಗೆ ಎಷ್ಟೇ ಮಾಡಿದ್ರೂ ದುರಾಸೆ ಅಂತಾರೆ ನೋಡಿ, ಅದು ಇದ್ದೇ ಇರುತ್ತೆ. ಆದರೆ ಅಲ್ಲಿ ಅವರು ಚೇಂಜ್ ಮಾಡಿ ಕೊಟ್ಟಿದ್ರು ರಸಿಕ್ ಸಲಾಮ್ದರ್ಗೆ. ಇವತ್ತು ಆಡಲ್ಲ ಅಂತ ಇದ್ರು, ನೋಡಿದ್ರೆ ಫಿಟ್ಟಾಗಿ ಬಂದು ಆಡಿದ್ರಂಥವ್ರು. ನೋಡಿದ್ರೆ ಫಿಟ್ಟಾಗಿ ಬಂದು ಆಡಿದ್ರು ರಸಿಕ್ ಸಲಾಮ್ದಾರು. ಫಸ್ಟ್ ಓವರಲ್ಲೇ ಒಂದು ಸ್ವಲ್ಪ ವಧೆಗಳು ಬಿತ್ತು. ಅದಾದಮೇಲೆ ಕೊಟ್ಟಿದ್ದು ಪ್ರಾಬ್ಲಮ್ ಆಗಿದ್ದು ರೊಮಾರಿಯೋ ಶೆಫರ್ಡ್. ಇಂಥ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದಂಥ ಒಂದು ಮ್ಯಾಚಲ್ಲೂ ಅಭಿಷೇಕ್ ಪೊರೆಲ್ಲೋ ಮತ್ತು ಡೇವಿಡ್ ಮಿಲ್ಲರ್ ಸೇರಿಕೊಂಡು 2 ಓವರ್ಗೆ 20 ಹೊಡಿಸ್ಕೊಂಡು ಮತ್ತೆ ಏನು ಕತೆ ಅನ್ನೋದು ಪಾಪ ರೊಮಾರಿಯೋ ಶೆಫರ್ಡ್ಗೆ ಅರ್ಥನೇ ಆಗಲ್ಲ. ಆದರೆ ನನ್ನ ಲೆಕ್ಕದಲ್ಲಿ ಇನ್ನೊಂದು ಓವರ್ ಹೇಸಲ್ವುಡ್ಗೆ ಹಾಕ್ಸಿದ್ರೆ ಒಳ್ಳೆ ಚಾನ್ಸ್ ಇತ್ತು. 50 ಕಟ್ಟಾಕುವಂಥ ಚಾನ್ಸ್. ಇವತ್ತು 8 ರನ್ಗೆ 6 ವಿಕೆಟು ಅನ್ನೋದು ಮತ್ತೆ ಇನ್ನೆಷ್ಟು ದಿನ ಆದಮೇಲೆ ಸಿಗುತ್ತೋ ಏನೋ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಹೋಗಲಿ ಚೇಂಜೇ ಮಾಡಬೇಕು ಅಂತಿದ್ರು ರೊಮಾರಿಯೋ ಶೆಫರ್ಡು ಮತ್ತು ರಸಿಕ್ ಸಲಾಮ್ದರ್ ಬದಲು ಗೋ ಫಾರ್ ದ ಕಿಲ್ ಅಂತ ಹೋಗ್ಬೇಕಾಯ್ತು. ಯಾರಿಗೆ ಸುಯಾಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಇವ್ರಿಗೇ ಹಾಕ್ಸ್ಬಿಟ್ಟು ಟ್ರೈ ಮಾಡ್ಬೋದಾಯಿತು. ಸಾಕಾಗಿ ಮಾಡಿದ್ರು ಇಬ್ಬರೂ. ಅವರೂ ಅಷ್ಟೇ. ಸುಯಾಶ್ ಶರ್ಮಾ ಒಳ್ಳೆ ಬಾಲ್. ಅವತ್ತು ಹೋಮ್ ಇವತ್ತು ಡೆಲ್ಲಿ.
ಬಟ್ ಏನೇ ಆಗಲಿ ಅದೆಲ್ಲ ಬದಿಗಿಟ್ಬಿಟ್ಟು ನೋಡಿದ್ರೆ 75 KL ರಾಹುಲ್ ಇದೇ ಪಿಚ್ಚ ಈಗ ಮೊನ್ನೆ ತಾನೇ 2 ದಿನಗಳ ಕೆಳಗಡೆ 264 ಹೊಡೆದಿದ್ದು, ಅದನ್ನು ಚೇಸ್ ಮಾಡಿ ಬೇರೆ ಗೆದ್ದಿದ್ದು ಅನ್ನೋದು ಒಂಥರ ಆಶ್ಚರ್ಯ ಅನಿಸುತ್ತೆ. ನನ್ನೇನೋ ಲೆಕ್ಕದಲ್ಲಿ ಕೋಟ್ ಆಯ್ತೇನೋ ಈ ಮ್ಯಾಚು ಆ ಮ್ಯಾಚು ಸೇರಿಸಿ ಒಂದಿಷ್ಟು ರನ್ ಹೊಡಿಬೇಕು ಅಂತ. ಆ ಮ್ಯಾಚಲ್ಲಿ ಅಷ್ಟೊಂದು ಹೊಡೆದ್ಬಿಟ್ಟಿದ್ದಾರೆ, ಇನ್ನು ಇದರಲ್ಲಿ ಬಾಕಿ ಇರೋದು ಇಷ್ಟೇ ಹೊಡೆಯೋಕ್ಕಾಗೋದು ಅನ್ನೋ ಥರ ಮಾಡ್ದಂಗೆ ಆಗೈತಿ. ಇದು ಬರೀ 75 ರನ್ನು. ಆ ಮ್ಯಾಚು ಹೇಗೆ ಆಡಿದ್ರು, ಇವತ್ತೂ ಇನ್ಯಾವ ಥರ ಹೊಡಿಬೋದಪ್ಪ, ಇನ್ನು ಹೆಂಗಿರ್ಬೋದು ಚೇಸು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ವಿ. ಏನೋ ತೊಂದರೆನೇ ಆಗಲಿಲ್ಲ. ಚಾಂಪಿಯನ್ಸ್ ಟೀಮು ಹೇಗೆ ಆಡಬೇಕು, ಹೇಗಿರಬೇಕು ಬೌಲಿಂಗು ಅನ್ನೋದನ್ನು ಇವತ್ತು RCB ತೋರಿಸ್ಕೊಂಡು, ನಮಗಿದು RCB ಈ ಥರ ನೋಡಿ ಅಭ್ಯಾಸನೇ ಇಲ್ಲ. ಒಂಥರ ಖುಷಿಯಾದಂಥ ವಿಚಾರ ಇದು. ಸಿಕ್ಕಾಪಟ್ಟೆ ಒಂಥರ ಸಂತಸ ಪಡುವಂಥದ್ದು ಎಲ್ಲ RCB ಫ್ಯಾನ್ಸ್ಗಂತೂ ಬೇರೆ ಹಂತಕ್ಕೆ ಖುಷಿಯಾಗಿರುತ್ತೆ. ಯಾಕಂದರೆ ಆ ಪಾಯಿಂಟ್ಸ್ ಟೇಬಲ್ ನೋಡ್ಬೇಕಾದ್ರೆ 1.9 ಏನೋ ರನ್ ರೇಟ್ ಇವತ್ತು. ಯಾಕಂದರೆ ಪವರ್ ಪ್ಲೇನಲ್ಲೇ ಮ್ಯಾಚ್ ಮುಗೀತು. ಅಂದರೆ ಪವರ್ ಪ್ಲೇಗೆ ಒಂದು 3 ಬಾಲು ಅಂತ ಇಟ್ಕೊಳ್ಳಿ. ಇದೆಲ್ಲ ಅಭ್ಯಾಸನೇ ಇಲ್ಲ ನಮಗೆ, ಗೊತ್ತೇ ಇಲ್ಲ. ಯಾಕಂದರೆ ನಾವೆಲ್ಲ ಬೇರೆ ಬೇರೆ ಅವ್ರು ಗೆದ್ದು ಇವ್ರು ಗೆದ್ದು ಹಿಂಗಾದರೆ ಕ್ವಾಲಿಫೈ ಆಗೋದು ಇದೇ ಅಭ್ಯಾಸ ಮಾಡ್ಕೊಂಡು ಬಂದಿದ್ದು. ಹೋದ ಸೀಸನಲ್ಲಿ ಗೆದ್ದ ಮೇಲೆ ಇವೆಲ್ಲ ಒಂಥರ ಹೊಸದಾಗಿ ಕಾಣಿಸ್ತಾ ಇದೆ ನಮ್ಗೆ ಇವೆಲ್ಲ, ಅಲ್ವಾ? ನಿಮಗೂ ಖಂಡಿತವಾಗ್ಲೂ ಅದು ಒಪ್ಕೊಳ್ಳೋಂಥ ವಿಚಾರನೇ. ಆಡ್ತಾಯಿದ್ದಾರೆ, ನಿಜವಾಗ್ಲೂ ಖುಷಿ ಪಡಬೇಕು. ಆ ಖುಷಿನಲ್ಲೇ ಇವತ್ತು ಸಂಭ್ರಮ ಪಡೋಣ. ಯಾಕಂದರೆ ಬರೀ ಕಂಪ್ಲೇಂಟ್ಗಳು ಇದನ್ನ ಹೇಳ್ಕೊಂಡು 18 ವರ್ಷ ಕಳೆದಿದ್ದೀವಿ. ಈಗ ಸಂಭ್ರಮ ಪಡೋವಂಥ ಟೈಮು. ಎಲ್ಲರೂ ಅದನ್ನು ಸಂಭ್ರಮಿಸೋಣ. ಎಲ್ಲರೂ ಆಡ್ತಾ ಇರೋ ರೀತಿ ನೋಡಿದ್ರಲ್ಲ. ಆಮೇಲೆ ಬ್ಯಾಟಿಂಗ್ ಬಂದಾಗ್ಲೂ ದೇವದತ್ ಪಡಿಕಲ್ ಹೊಡೆದಿದ್ದ ಶಾಟ್ಸ್ ಅವ್ರದ್ದು ಫೇವ್ರೇಟ್ ಶಾಟ್ಸ್ ಆಗ್ಬಿಟ್ಟಿದೆ. ಆ ಲೆಗ್ಗಲ್ಲಿ ಒಂಥರ ಲೆಗ್ ಗ್ಲಾನ್ಸ್ ಥರ ಒಂದು 6 ಹೊಡಿತಾರೆ, ಹಿಂಗೆ ರಪ್ ಅಂತ ಮೇಲಕ್ಕೆ ಹೋಗ್ಬಿಡುತ್ತೆ. ಅದು ಗ್ಲಾನ್ಸ್ ಯೂಶಲಿ ಗ್ರೌಂಡಲ್ಲಿ ಹೋಗೋದು, ಏನು ಮೇಲ್ಗಡೆ ಹೋಗುತ್ತಾ ಫೈನ್ ಲೆಗ್ ಮೇಲೆ 6 ಸಕ್ಕತ್ತಾಗಿ ಹೊಡಿತಾರೆ ಆ ಶಾಟು. ಅದಾದಮೇಲೆ ಎಕ್ಸ್ಟ್ರಾ ಕವರ್ಸಲ್ಲೂ ಹಿಂಗೆ ಆ 6 ಹೊಡೆಯೋದು ಒಳ್ಳೆ ಸೂಪರಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಡೆವಲಪ್ ಮಾಡ್ಕೊಂಡಿದ್ದಾರೆ. ಅದು ಸಕ್ಕತ್ತಾಯ್ತು ಇವತ್ತು. ಏನು 290 ಸ್ಟ್ರೈಕ್ ರೇಟಲ್ಲಿ ಹೊಡೆದಿದ್ದು. ಕೊಹ್ಲಿ ಕೊನೆಯಲ್ಲಿ ಒಂದು 2 6 ಹೊಡೆದು ಎಲ್ಲ ಪ್ರೇಕ್ಷಕರಿಗೂ ಖುಷಿಪಡಿಸಿ ಮ್ಯಾಚ್ ವಿನ್ ಮಾಡಿಸಿದ್ದು. ಮ್ಯಾಚ್ ಮುಗ್ದೇ ಹೋಯಿತು, ಬೇಗ ಮುಗಿದಿದ್ದು ಸಂತೋಷ. ಎಷ್ಟು ಖುಷಿ ಆಯ್ತು ಇವತ್ತು. ಅಬ್ಬಾ, ನನಗಂತೂ ಸಾರ್ಥಕ ಆಯಿತು ಅನ್ನಿಸ್ತು. ಅಟ್ಲೀಸ್ಟ್ ಈ ಹಂತಕ್ಕೆ ನಮ್ಮ ಬೌಲಿಂಗ್ ಮುಟ್ಟಿದೆಯಲ್ಲ. ಇಷ್ಟೆಲ್ಲ ಆದ್ರೂ ಬೌಲಿಂಗಲ್ಲಿ ಇನ್ನೂ ಕರೆಕ್ಷನ್ಸ್ ಮಾಡ್ಕೋಬೇಕಾ, ಏನೇನು ಮಾಡಬೇಕು ಏನೂ ಹೇಳೋಕ್ಕಾಗಲ್ಲ. ಯಾಕಂದರೆ ಫಸ್ಟ್ ಬ್ಯಾಟಿಂಗ್ ಆಡಿ ಸೆಕೆಂಡ್ ಅದನ್ನ ಡಿಫೆಂಡ್ ಮಾಡಬೇಕಾದ್ರೆ ಆಡೋವಂಥದ್ದು ಅವಾಗಿರೋ ಡೈನಮಿಕ್ಸೇ ಚೇಂಜ್ ಆಗುತ್ತೆ. ಆವಾಗ ನಮ್ಮದು ಎಲ್ಲ ಬೌಲಿಂಗು ಎಕ್ಸ್ಪೋಸ್ ಆಗೋ ಎಲ್ಲ ಸಾಧ್ಯತೆಗಳಿದ್ದಾವೆ. 5 ಬೌಲರ್ಸ್ ಹೆಂಗೋ ಆಡಿಸ್ಕೋತಾ ಇದ್ದೀವಿ. 6ನೇ ಬೌಲರ್ ಒಂದು ಚೇಂಜ್ ಬೌಲರ್ಗೆ ಇನ್ನೂ ಒಂದು ಸ್ವಲ್ಪ ಪರದಾಡ್ತಾ ಇದ್ದೀವಿ. ಹೇಗಾಗುತ್ತೋ ನೋಡೋಣ. ಯಾಕಂದರೆ PBKS SRH ಅಂತ ಟೀಮ್ಗಳು ಚೇಂಜ್ ಮಾಡ್ತಾಯಿದ್ದಾರೆ ಅಂದರೆ ಅದು ಬೇರೆ ಅಂತ ಕೊಡಿತಾ ಇರ್ತಾರೆ ಅವರು. ಅವಾಗ ನಾವು ಕಕ್ಕಾಬಿಕ್ಕಿ ಆಗೋಗ್ಬಿಡ್ತೀವಿ, ಯಾರನ್ನ ಕೊಡೋದಪ್ಪ ಇವಾಗ ಅನ್ನೋ ಥರ. ಅದೆಲ್ಲ ಬೇಗ ಕರೆಕ್ಟ್ ಮಾಡ್ಕೊಳ್ಳಿ. ಈ ಸದ್ಯಕ್ಕೆ ಅವೆಲ್ಲ ಮರ್ತ್ಬಿಡೋಣ. ಎಂಥ ಮ್ಯಾಚು, ಖುಷಿಯಾದಂಥ ಸಂಜೆ, ಸಂಭ್ರಮಿಸೋಣ. ನೀವು ಕೂಡ ಇದೇ ಸಂಭ್ರಮದಲ್ಲಿ ಹೇಗೆ ಅನ್ನಿಸ್ತು ಅಂಥೇಳಿ ಸಬ್ಸ್ಕ್ರೈಬ್ ದಯವಿಟ್ಟು ಮಾಡ್ಕೊಳ್ಳಿ. ಕಮೆಂಟ್ಸ್ ಕೂಡ ಮಾಡಿ, ಲೈಕ್ ಒತ್ತಿ. ಇದ್ರ ಹಿಂದಿನ ವಿಡಿಯೋ ಕೂಡ ಆದರೆ ಸಮಯ ಆದರೆ ನೋಡಿ. ಸಿಗ್ತಾ ಇರೋಣ ಹೀಗೆ. ಬಾಯ್.